ಸ್ನೇಹಿತರೆ ನಮಸ್ಕಾರ. ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ದೇಶದ ಮಂದಿಯೆಲ್ಲ ಕಾತರದಿಂದ ಕಾಯ್ತಾ ಇದ್ದ ಬಿಹಾರ ಚುನಾವಣೆ ಈಗ ಮುಗಿದು ಬಿಟ್ಟಿದೆ. ಜಿದ್ದಿಯಾಗಿ ಪ್ರಚಾರವನ್ನ ಕಂಡ ಕ್ಷೇತ್ರ ಅಂದ್ರೆ ಅದು ಬಿಹಾರ. ಇಲ್ಲಿ ಯಾವ ಪಕ್ಷ ಗೆಲ್ಲುತ್ತೆ, ಎಷ್ಟು ಅಂತರದಿಂದ ಗೆಲ್ಲುತ್ತೆ ಅನ್ನೋದು ಪ್ರತಿಯೊಬ್ಬನ ಮನಸ್ಸಲ್ಲೂ ಓಡ್ತಾ ಇರುವಂತಹ ಪ್ರಶ್ನೆಯಾಗಿದೆ. ಜನರ ಕುತೂಹಲವನ್ನ ತಣಿಸೋದಕ್ಕೆ ಹಲವಾರು ತಂಡಗಳು ವೋಟ್ ಎಕ್ಸಿಟ್ ಪೋಲ್ಗಳನ್ನ ಮಾಡಿವೆ. ಸ್ನೇಹಿತರೆ, ಹಾಗಾದ್ರೆ ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಪಕ್ಷ ಅಧಿಕ ಸ್ಥಾನ ಪಡೆಯುತ್ತೆ, ಯಾವ ಪಕ್ಷದ ಮುಖಂಡ ರಾಜ್ಯದ ಚುಕ್ಕಾಣಿ ಹಿಡಿತಾರೆ, ವಿವಿಧ ಸಂಸ್ಥೆಗಳ ಎಕ್ಸಿಟ್ ಪೋಲ್ಗಳು ಏನ್ ಹೇಳ್ತಾವೆ, ಈ ಬಿಸಿ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ಕೊಡ್ತೀವಿ ನೋಡಿ. ಬಿಹಾರದ 2025ರ ವಿಧಾನಸಭಾ ಚುನಾವಣೆ ಅತ್ಯಂತ ನಿರ್ಣಾಯಕ ಘಟ್ಟ ತಲುಪಿದೆ. ಎರಡನೇ ಮತ್ತು ಅಂತಿಮ ಹಂತದ ಮತದಾನ ಕೂಡ ನವೆಂಬರ್ 11ರಂದು ಮುಕ್ತಾಯಗೊಂಡಿದೆ. ಬಿಹಾರದ ಚುನಾವಣೆ ಭರದ ಪ್ರಚಾರ ಹಾಗೂ ಪೈಪೋಟಿಯಿಂದಾಗಿ ರಾಜಕೀಯ ಚರ್ಚೆಗೆ ಎಡೆಮಾಡಿಕೊಟ್ಟಿತ್ತು. ರಾಜಕೀಯ ಆಸಕ್ತರು ಯಾವ ಪಕ್ಷ ಬಹುಮತವನ್ನ ಸಾಧಿಸಬಹುದು ಅಂತ ಲೆಕ್ಕಾಚಾರ ಹಾಕುವಂತೆ ಮಾಡಿಬಿಟ್ಟಿತ್ತು. ಹಾಗಾಗಿ ಪ್ರತಿಯೊಬ್ಬರ ಕಣ್ಣು ಕೂಡ ಬಿಹಾರದ ಚುನಾವಣಾ ಫಲಿತಾಂಶದ ಮೇಲೆ ನೆಟ್ಟಿದೆ. ಬಿಹಾರದಲ್ಲಿರುವ 38 ಜಿಲ್ಲೆಗಳಲ್ಲಿ 243 ಕ್ಷೇತ್ರಗಳಲ್ಲಿ 2 ಹಂತದಲ್ಲಿ ಮತದಾನ ಪ್ರಕ್ರಿಯೆ ನಡೆದಿದೆ. ಚುನಾವಣೆಯ ಮೊದಲ ಹಂತದಲ್ಲಿ 121 ಕ್ಷೇತ್ರಗಳಿಗೆ ಮತ್ತು ಎರಡನೇ ಹಂತದಲ್ಲಿ ಉಳಿದ 122 ಕ್ಷೇತ್ರಗಳಿಗೆ ಚುನಾವಣೆ ನಡೆದಿತ್ತು. ಎಲ್ಲ 243 ವಿಧಾನಸಭಾ ಸ್ಥಾನಗಳ ಎಣಿಕೆ ನವೆಂಬರ್ 14ರಂದು ನಡೆಯೋದಕ್ಕೆ ರೆಡಿಯಾಗಿದೆ. ಅಲ್ಲಿವರೆಗೆ ಜನರ ಕುತೂಹಲ ತಣಿಸೋದಕ್ಕೆ ಯಾವ ಮೈತ್ರಿಕೂಟ ಮುನ್ನಡೆ ಸಾಧಿಸಬಹುದು ಅನ್ನೋದನ್ನ ಹೇಳೋದಕ್ಕೆ ಎಕ್ಸಿಟ್ ಪೋಲ್ಗಳು ತಮ್ಮ ಫಲಿತಾಂಶವನ್ನ ನೀಡಿಬಿಟ್ಟಿವೆ. ಎಲ್ಲ ಸಮೀಕ್ಷೆಗಳು ಕೂಡ ಬಿಜೆಪಿ ನೇತೃತ್ವದ ಎನ್ಡಿಎಗೆ ಬಹುಮತವನ್ನ ನೀಡಿದೆ. ಕಾಂಗ್ರೆಸ್, ಆರ್ಜೆಡಿ ಸೇರಿದಂತೆ ಇತರ ಪಕ್ಷಗಳ ಮಹಾಗಠಬಂಧನ್ ಮತ್ತೆ ಸೊರಗಿ ಹೋಗಿದೆ. ಆದರೆ ತೀವ್ರ ಹೋರಾಟದ ಹಾದಿ ಹಿಡಿದು ಬಂದ ಪ್ರಶಾಂತ್ ಕಿಶೋರ್ ಅವರ ಜನ ಸುರಾಜ್ ಪಕ್ಷ ಗರಿಷ್ಠ 5 ಸ್ಥಾನ ಪಡೆದುಕೊಳ್ಳುತ್ತೆ ಅಂತ ಕೆಲವು ಸಮೀಕ್ಷೆಗಳು ಹೇಳ್ತಾ ಇದೆ. ಮತ್ತೊಂದು ಕಡೆ ಬಹುತೇಕ ಸಮೀಕ್ಷೆಗಳು ಈ ಪಕ್ಷಕ್ಕೆ 0 ಸ್ಥಾನವನ್ನ ಕೂಡ ಕೊಟ್ಟಿವೆ. ಬೇರೆ ಬೇರೆ ಸಮೀಕ್ಷೆಗಳ ಪ್ರಕಾರ ಯಾವ ಪಕ್ಷ ಗೆಲ್ಲುತ್ತೆ ಅನ್ನೋದನ್ನ ನೋಡ್ಕೊಂಡು ಬರೋಣ. ಪೀಪಲ್ಸ್ ಪಲ್ಸ್ ಮತಗಟ್ಟೆಯ ಸಮೀಕ್ಷೆಯ ಪ್ರಕಾರ ಎನ್ಡಿಎ 133ರಿಂದ 159 ಕ್ಷೇತ್ರ, ಮಹಾಗಠಬಂಧನ್ 75ರಿಂದ 101 ಕ್ಷೇತ್ರ, ಜೆಎಸ್ಪಿ ಕೇವಲ 5 ಕ್ಷೇತ್ರ, ಇತರೆ ಪಕ್ಷಗಳು 2ರಿಂದ 8 ಕ್ಷೇತ್ರಗಳನ್ನ ಗೆಲ್ಲುವ ಸೂಚನೆ ಇದೆ ಅಂತ ಹೇಳುತ್ತೆ. ಟೈಮ್ಸ್ ನೌ ಮತಗಟ್ಟೆ ಸಮೀಕ್ಷೆ ಪ್ರಕಾರ ಎನ್ಡಿಎ 135ರಿಂದ 150 ಕ್ಷೇತ್ರ, ಮಹಾಗಠಬಂಧನ್ 88ರಿಂದ 100 ಕ್ಷೇತ್ರ, ಜೆಎಸ್ಪಿ 1 ಕ್ಷೇತ್ರದಲ್ಲಿ ಗೆಲ್ಲುವ ಸಾಧ್ಯತೆ ಇದೆ ಅಂತ ಹೇಳಿದೆ. ಮ್ಯಾಟ್ರೀಜ್ ಮತಗಟ್ಟೆ ಸಮೀಕ್ಷೆ ಪ್ರಕಾರ ಎನ್ಡಿಎ 147ರಿಂದ 167 ಕ್ಷೇತ್ರ, ಮಹಾಗಠಬಂಧನ 70ರಿಂದ 90 ಕ್ಷೇತ್ರ, ಇತರೆ ಪಕ್ಷ 2 ಕ್ಷೇತ್ರದ ಚುಕ್ಕಾಣಿ ಹಿಡಿಯುವ ಸಂಭವವಿದೆ. ಭಾರತದ ಫೇಮಸ್ ಹಿಂದಿ ದಿನಪತ್ರಿಕೆ ದೈನಿಕ್ ಭಾಸ್ಕರ್ ಮತಗಟ್ಟೆ ಸಮೀಕ್ಷೆ ಪ್ರಕಾರ ಎನ್ಡಿಎ 145ರಿಂದ 160 ಕ್ಷೇತ್ರ, ಮಹಾಗಠಬಂಧನ 73ರಿಂದ 91 ಕ್ಷೇತ್ರ, ಜೆಎಸ್ಪಿ 3 ಕ್ಷೇತ್ರ, ಇತರೆ 5ರಿಂದ 7 ಕ್ಷೇತ್ರ ಗೆಲ್ಲುವ ಸಾಧ್ಯತೆ ಇದೆ. ಸ್ನೇಹಿತರೆ, ಇಲ್ಲಿ ಗಮನಿಸಬೇಕಾದ ವಿಷಯ ಅಂದ್ರೆ ಪ್ರತಿಯೊಂದು ಸಮೀಕ್ಷೆಯೂ ಕೂಡ ಒಂದೇ ಪಕ್ಷಕ್ಕೆ ಬಹುಮತಗಳ ಸಾಧ್ಯತೆ ಇದೆ ಅನ್ನೋದನ್ನ ಸೂಚಿಸಿದೆ. ಒಂದು ಸಮೀಕ್ಷೆಯಿಂದ ಮತ್ತೊಂದು ಸಮೀಕ್ಷೆಗೆ ಕೇವಲ ಕೆಲವು ಬೆರಳೆಣಿಕೆಯಷ್ಟು ಸ್ಥಾನಗಳು ಮಾತ್ರ ವ್ಯತ್ಯಾಸಗಳಾಗಿವೆ. ಸಮೀಕ್ಷೆಗಳ ಪ್ರಕಾರ ಈ ಬಾರಿ ಎನ್ಡಿಎ ಬಹುಕ್ಷೇತ್ರಗಳಲ್ಲಿ ಜಯಬೇರಿ ಬಾರಿಸೋದು ಪಕ್ಕಾ ಅಂತ ಹೇಳಲಾಗ್ತಾ ಇದೆ. ಬಿಹಾರ ಚುನಾವಣೆ ತೀವ್ರ ಕುತೂಹಲ ಕೆರಳಿಸಿದ ಚುನಾವಣೆ. ಬಿಹಾರದ 243 ವಿಧಾನಸಭಾ ಕ್ಷೇತ್ರಗಳಿಗೆ ಚುನಾವಣೆ ನಡೆದಿತ್ತು. ಸರ್ಕಾರ ರಚಿಸಲು 122 ಸ್ಥಾನದ ಅವಶ್ಯಕತೆ ಇದೆ. ನಿಜಕ್ಕೂ ಯಾವ ಪಕ್ಷ ರಾಜ್ಯದಲ್ಲಿ ಮುಖ್ಯಮಂತ್ರಿ ಪಟ್ಟವನ್ನು ಅಲಂಕರಿಸುತ್ತೆ, ಯಾರು ಮುಖ್ಯಮಂತ್ರಿ ಆಗ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಇನ್ನು ಬಿಹಾರದ ಚುನಾವಣಾ ಇತಿಹಾಸವನ್ನ ನೋಡ್ಕೊಂಡು ಬರೋದಾದ್ರೆ 2020ರ ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ನೇತೃತ್ವದ ಜೆಡಿಯು ಸ್ಪರ್ಧಿಸಿದ 115 ಕ್ಷೇತ್ರಗಳಲ್ಲಿ ಕೇವಲ 43 ಸ್ಥಾನಗಳನ್ನ ಗೆದ್ದಿತ್ತು. 2015ರ ಬಿಹಾರ ಚುನಾವಣೆಯಲ್ಲಿ ಜೆಡಿಯು 71 ಸ್ಥಾನಗಳನ್ನ ಗೆದ್ದಿತ್ತು. 2020ರ ವಿಧಾನಸಭಾ ಚುನಾವಣೆಯಲ್ಲಿ ರಾಷ್ಟ್ರೀಯ ಜನತಾ ದಳ ಅಂದ್ರೆ ಆರ್ಜೆಡಿ ಬಿಹಾರದಲ್ಲಿ ಏಕೈಕ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿತ್ತು. ಆಗ ಅದು 75 ಸ್ಥಾನಗಳನ್ನ ಗೆದ್ದಿತ್ತು. ಸ್ನೇಹಿತರೆ, ಈ ಬಾರಿ ಬಹುಮತವನ್ನ ಪಡಿಬೇಕು ಅಂತ ಮಹಾಗಠಬಂಧನ ಮತ್ತು ಜನತಾ ದಳದ ಮಧ್ಯೆ ತೀವ್ರ ಪೈಪೋಟಿ ನಡೀತಾ ಇತ್ತು. ಹಾಗಾಗಿ ಪ್ರಚಾರನೇ ಭರ್ಜರಿಯಾಗಿತ್ತು. ಬಿಜೆಪಿ ಮತ್ತು ಜೆಡಿಯು ನೇತೃತ್ವದ ಎನ್ಡಿಎ ಮೈತ್ರಿ ವಿಕಾಸ ಅನ್ನುವ ಅಜೆಂಡಾ ಇಟ್ಕೊಂಡು ಪ್ರಚಾರ ಮಾಡಿದ್ರೆ ರಸ್ತೆ, ವಿದ್ಯುತ್, ಆರೋಗ್ಯ ಹಾಗೂ ಶಿಕ್ಷಣ ಕ್ಷೇತ್ರದಲ್ಲಿ ಮಾಡಿದ ಕೆಲಸಗಳನ್ನ
ಪ್ರಚಾರದ ಪ್ರಮುಖ ಅಸ್ತ್ರವನ್ನಾಗಿ ಬಳಕೆ ಮಾಡಿತ್ತು. ಖುದ್ದು ಪ್ರಧಾನಿ ನರೇಂದ್ರ ಮೋದಿ ಅವರೇ ರೋಡ್ ಶೋಗಳಲ್ಲಿ ಭಾಗವಹಿಸಿದ್ರು. ಇದು ಪಕ್ಷಕ್ಕೆ ಮತ್ತಷ್ಟು ಬಲವನ್ನ ನೀಡಿತ್ತು. ಹಾಗಂತ ಆರ್ಜೆಡಿ ಮತ್ತು ಕಾಂಗ್ರೆಸ್ ಪಕ್ಷದ ಮಹಾಗಠಬಂಧನ ಪಕ್ಷದ ಪ್ರಚಾರವೇನು ಕಡಿಮೆ ಇರಲಿಲ್ಲ. ಯುವಕರ ಉದ್ಯೋಗ, ಬೆಲೆ ಏರಿಕೆ ಮತ್ತು ಸಾಮಾಜಿಕ ನ್ಯಾಯದ ವಿಚಾರಗಳನ್ನ ಮುಂದಿಟ್ಟುಕೊಂಡು ಭರವಸೆಗಳನ್ನ ನೀಡಿದ್ರು. ಅಭ್ಯರ್ಥಿ ತೇಜಸ್ವಿ ಯಾದವ್ 10 ಲಕ್ಷ ಉದ್ಯೋಗ ನೀಡ್ತೇವೆ ಅಂತ ಭರವಸೆ ನೀಡಿದ್ರು. ಇದು ಯುವಕರಲ್ಲಿ ಚರ್ಚೆಯ ವಿಷಯವಾಗಿತ್ತು. ಇನ್ನೊಂದೆಡೆ ಪ್ರಶಾಂತ್ ಕಿಶೋರ್ ಅವರ ಸುರಾಜ್ ಪಕ್ಷ ನೇರ ಜನಸಂಪರ್ಕದ ಮೂಲಕ ಬದಲಾವಣೆಯ ರಾಜಕೀಯ ಅನ್ನುವ ಹೇಳಿಕೆ ಅಡಿಯಲ್ಲಿ ಗ್ರಾಮದಿಂದ ಗ್ರಾಮಕ್ಕೆ ಸಂಪರ್ಕ ಬೆಸಿತಾ ಇತ್ತು. ಪ್ರತಿಯೊಂದು ಪಕ್ಷ ಕೂಡ ಪ್ರಚಾರಕ್ಕೆ ವಿಭಿನ್ನ ತಂತ್ರಗಳನ್ನ ಬಳಸಿದ್ವು. ಬಿಹಾರವನ್ನ ರಾಜಕೀಯವಾಗಿ ಸೆಳೆಯುವ ಹಾಗೆ ಮಾಡಿದ್ವು. ಬಿಹಾರ ಚುನಾವಣೆಯ 2ನೇ ಹಂತದ ಮತದಾನದ ಬಳಿಕ ಎಕ್ಸಿಟ್ ಪೋಲ್ಗಳು, ಸಮೀಕ್ಷೆಗಳು ಹಲವಾರು ಹೈ ಪ್ರೊಫೈಲ್ಗಳನ್ನ ಸೃಷ್ಟಿಸಿವೆ. ಇದರಲ್ಲಿ ಆಸಕ್ತಿದಾಯಕ ವಿಷಯ ಅಂದ್ರೆ ಲೌರಿಯಾ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ವಿನಯ್ ಬಿಹಾರಿ ಅವರು ಪವನ್ ಸಿಂಗ್ ಮತ್ತು ಮನೋಜ್ ತಿವಾರಿ ಅವರಂತಹ ಭೋಜ್ಪುರಿ ಸಿನಿಮಾ ಸೂಪರ್ ಸ್ಟಾರ್ಗಳಿಗೆ 100 ಹಿಟ್ ಹಾಡುಗಳನ್ನ ಕೂಡ ಬರೆದಿದ್ದಾರೆ. ಹಾಗಾಗಿ ಸಿನಿಮಾ ಪ್ರೇಕ್ಷಕರ ಮನವನ್ನ ಗೆದ್ದು ರಾಜಕೀಯ ಕಣದಲ್ಲೂ ಸೈ ಅನ್ಸ್ಕೊಳ್ತಾರ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದೆ. ಆದ್ರೆ ಜನರು ಮತ ಹಾಕುವಾಗ ಜನಾನುರಾಗಿ ಯಾರು ಅಂತ ಯೋಚನೆ ಮಾಡ್ತಾರೆ. ಅಸ್ತಿತ್ವದಲ್ಲಿದ್ದ ಸರ್ಕಾರ, ನಾಯಕ ಹೇಗಿದ್ದಾನೆ ಅಂತ ಅರಿತುಕೊಳ್ತಾರೆ. ಮುಖ್ಯಮಂತ್ರಿಯಾಗಿದ್ದ ನಿತೀಶ್ ಕುಮಾರ್ ಬಗ್ಗೆ ಬಹುಪಾಲು ಜನರಿಗೆ ಒಳ್ಳೆಯ ಅಭಿಪ್ರಾಯ ಇದೆ. ಉತ್ತಮ ಜನನಾಯಕ ಅನ್ನುವ ಭಾವನೆ ಕೂಡ ಬೆಳೆದಿತ್ತು. ನಿತೀಶ್ ಕುಮಾರ್ ಹಲವಾರು ಕೆಲಸಗಳನ್ನ ಮಾಡಿದ್ರು. ಅಂದ್ರೆ ನಿತೀಶ್ ಕುಮಾರ್ ಮುಖ್ಯಮಂತ್ರಿ ಗದ್ದುಗೆ ಏರಿದ ಮೇಲೆ ಬಿಹಾರದಲ್ಲಿ ರಸ್ತೆ ಮತ್ತು ಸೇತುವೆ ನಿರ್ಮಾಣದಲ್ಲಿ ಗಮನಾರ್ಹ ಪ್ರಗತಿ ಕಂಡು ಬಂದಿತ್ತು. ಇದರ ಜೊತೆಗೆ ಹಲವಾರು ಕಳಪೆ ಕಾಮಗಾರಿಗಳು ಕೂಡ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡಿದ್ದವು. ಇನ್ನು ಕಳೆದ 5 ವರ್ಷಗಳಲ್ಲಿ 12,000 ಕಿಲೋಮೀಟರ್ ಹೊಸ ರಸ್ತೆ ಮಾರ್ಗಗಳು ನಿರ್ಮಿಸಲ್ಪಟ್ಟಿವೆ ಅಂತ ವರದಿ ಹೇಳುತ್ತೆ. ಅದರಲ್ಲೂ ಮುಖ್ಯವಾಗಿ ಗ್ರಾಮೀಣ ಪ್ರದೇಶಗಳ 85% ಹೆಚ್ಚು ಮನೆಗಳಿಗೆ ವಿದ್ಯುತ್ ಸಂಪರ್ಕ ತಲುಪಿದೆ. ಹರ್ ಘರ್ ನಲ್ ಯೋಜನಾ ಅಡಿಯಲ್ಲಿ ಗ್ರಾಮೀಣ ಮನೆಗಳಿಗೆ ಕುಡಿಯುವ ನೀರು ಒದಗಿಸುವ ಯೋಜನೆ ಯಶಸ್ವಿಯಾಗಿದೆ. ನೀರಿನ ಸಮಸ್ಯೆ ಇದ್ದ ಮನೆಗಳಿಗೆ ನೀರುಣಿಸುವ ಕಾರ್ಯ ನಡೆದಿದೆ. 2024ರವರೆಗೆ ಸುಮಾರು 1.2 ಕೋಟಿ ಮನೆಗಳಿಗೆ ನೀರಿನ ಸಂಪರ್ಕ ಒದಗಿಸಲಾಗಿದೆ. ಇದರ ಜೊತೆಗೆ ವಿದ್ಯುತ್ ಸರಬರಾಜಿನಲ್ಲಿ ಬಿಹಾರ ಈಗ 24x7 ಪವರ್ ಸಪ್ಲೈ ರಾಜ್ಯಗಳ ಪಟ್ಟಿಗೆ ಸೇರಿದೆ. ನಿತೀಶ್ ಕುಮಾರ್ ಸರ್ಕಾರ ಶಿಕ್ಷಣಕ್ಕೂ ಕೂಡ ಹೆಚ್ಚಿನ ಒತ್ತು ನೀಡಿತ್ತು. ಸೈಕಲ್ ಯೋಜನೆ ಮತ್ತು ಪೋಷಕ ವೇತನ ಯೋಜನೆಗಳ ಮೂಲಕ ಹೆಣ್ಣು ಮಕ್ಕಳ ಶಾಲಾ ಹಾಜರಾತಿ ಪ್ರಮಾಣ ಹೆಚ್ಚಾಗುವಂತೆ ಮಾಡಿತ್ತು. 2024ರಲ್ಲಿ ಶಾಲೆ ಬಿಟ್ಟು ಹೋಗುವವರ ಪ್ರಮಾಣ 28% ಇದ್ದಿದ್ದು 19% ಇಳಿದಿದೆ. ಮಹಿಳಾ ಸ್ವಸಹಾಯ ಸಂಘಗಳ ಸಂಖ್ಯೆಯು 10 ಲಕ್ಷದಿಂದ 14 ಲಕ್ಷಕ್ಕೆ ಏರಿಕೆಯಾಗಿದೆ. ಜಿಲ್ಲಾ ಆಸ್ಪತ್ರೆಗಳು ನವೀಕರಣಗೊಂಡಿದೆ. ಗಯಾ, ಭಾಗಲ್ಪುರ್, ದರ್ಭಂಗಾ ಮುಂತಾದ ಭಾಗಗಳಲ್ಲಿ ಹೊಸ ವೈದ್ಯಕೀಯ ಕಾಲೇಜುಗಳು ಸ್ಥಾಪನೆ ಆಗಿದೆ. ಆಯುಷ್ಮಾನ್ ಭಾರತ ಯೋಜನೆಯ ಅಡಿಯಲ್ಲಿ 80 ಲಕ್ಷಕ್ಕೂ ಹೆಚ್ಚು ಬಿಹಾರ ನಾಗರಿಕರು ಲಾಭ ಪಡೆದಿದ್ದಾರೆ. ಹೀಗೆ ಮೂಲಭೂತ ಸೌಕರ್ಯದಿಂದ ತೊಡಗಿ ಪ್ರತಿಯೊಂದು ಕ್ಷೇತ್ರ ಗಣನೀಯ ಪ್ರಗತಿಯನ್ನ ಎನ್ಡಿಎ ಸರ್ಕಾರದ ಅವಧಿಯಲ್ಲಿ ಸಾಧಿಸಿತ್ತು. ಅದರ ಫಲಶ್ರುತಿಯಾಗಿ ಎನ್ಡಿಎ ಪಕ್ಷ ಬಹುಮತವನ್ನ ಪಡೆದಂತೆ ಭಾಸವಾಗುತ್ತಿದೆ ಅಂತ ವರದಿಗಳು ಹೇಳ್ತಾ ಇದೆ. ಸ್ನೇಹಿತರೆ, 2025ರ ಬಿಹಾರ ವಿಧಾನಸಭಾ ಚುನಾವಣೆಯಲ್ಲಿ ಪ್ರಜೆಗಳ ಭಾಗವಹಿಸುವಿಕೆಯು ಗಮನಾರ್ಹವಾಗಿತ್ತು. ಚುನಾವಣಾ ಭಾಗವಹಿಸುವಿಕೆಯಲ್ಲಿ ಹಿಂದೆಂದೂ ಕಂಡರಿಯದ ಪ್ರಗತಿ ಕಂಡಿದೆ. 2020ರಲ್ಲಿ ಮತದಾನದ ಪ್ರಮಾಣ 57%ಆಗಿತ್ತು. ಈ ಬಾರಿ ಮೊದಲ ಹಂತದ ಮತದಾನದಲ್ಲಿ ಸುಮಾರು 58.3% ಮತದಾರರು ಭಾಗವಹಿಸಿದ್ರೆ, 2ನೇ ಹಂತದಲ್ಲಿ 61% ಮತದಾರರು ಭಾಗವಹಿಸಿದ್ರು. ವಿಶೇಷ ಅಂದ್ರೆ ಮಹಿಳಾ ಮತದಾರರ ಭಾಗವಹಿಸುವಿಕೆ ಪುರುಷರಿಗಿಂತ ಹೆಚ್ಚಾಗಿತ್ತು. ಮಹಿಳಾ ಮತದಾನದ ಪ್ರಮಾಣ 8.8% ಹೆಚ್ಚಾಗಿದೆ. ಎಕ್ಸಿಟ್ ಪೋಲ್ಗಳ ಮೂಲಕ ಎನ್ಡಿಎ ಗೆಲ್ಲುತ್ತೆ ಅನ್ನುವ ಸೂಚನೆ ಸಿಕ್ಕಿದ್ರೂ ಕೂಡ ಅದನ್ನೇ ಸತ್ಯ ಅಂತ ನಂಬೋ ಹಾಗಿಲ್ಲ. ಯಾಕಂದ್ರೆ ಬಿಹಾರದ ಚುನಾವಣೆಯ ಎಕ್ಸಿಟ್ ಪೋಲ್ಗಳು ತಲೆ ಕೆಳಗಾಗುತ್ತವೆ. 2020ರಲ್ಲಿ ಬಹುತೇಕ ಎಲ್ಲ ಎಕ್ಸಿಟ್ ಪೋಲ್ಗಳು ಆರ್ಜೆಡಿಯ ಮಹಾಗಠಬಂಧನ್ಗೆ ಮುನ್ನಡೆ ಹೇಳಿತ್ತು. ಆದರೆ ಫೈನಲ್ ರಿಸಲ್ಟ್ ಹಾಗೂ ಎಕ್ಸಿಟ್ ಪೋಲ್ಗೆ ಯಾವುದೇ ರೀತಿಯ ತಾಳೆ ಆಗಿರಲೇ ಇಲ್ಲ. ಎನ್ಡಿಎ 125 ಸ್ಥಾನಗಳೊಂದಿಗೆ ಬಹುಮತವನ್ನ ದಾಟಿಯಾಗಿತ್ತು. ಮಹಾಗಠಬಂಧನ್ 110 ಸ್ಥಾನಗಳೊಂದಿಗೆ ಹಿನ್ನಡೆಯನ್ನ ಪಡ್ಕೊಂಡಿತ್ತು. ಹೀಗಾಗಿ ಈ ಬಾರಿನೂ ಎಕ್ಸಿಟ್ ಪೋಲ್ ಸಮೀಕ್ಷೆಯನ್ನೇ ಸಂಭ್ರಮಿಸುವ ಹಾಗಿಲ್ಲ. ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ಸಮೀಕ್ಷೆಗಳನ್ನ ಪರಿಗಣಿಸಬೇಕಾಗಿದೆ. ಹಾಗಾದ್ರೆ ಬಿಹಾರದಲ್ಲಿ ನಿಜವಾಗಿಯೂ ಯಾವ ಪಕ್ಷ ಗೆಲ್ಲುತ್ತೆ? ಎಕ್ಸಿಟ್ ಪೋಲ್ ನಲ್ಲಿರುವಂತೆಯೇ ಫೈನಲ್ ರಿಸಲ್ಟ್ ಬರುತ್ತಾ? ಎಲ್ಲವನ್ನ ಕಾದು ನೋಡಬೇಕಾಗಿದೆ. ಬಿಹಾರ ಚುನಾವಣೆ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.